ಇನ್ನು ಮುನಿರತ್ನ ವರ್ಸಸ್ ಡಿಕೆ ಸಹೋದರರ ಸಮರದ ನಡುವೆ ಮುನಿರತ್ನ ಅವರ ಆರೋಪಕ್ಕೆ ಹನುಮಂತರಾಯಪ್ಪನವರು ಕೆಂಡ ಕಾರಿದ್ದಾರೆ. ಮುನಿರತ್ನ ಫ್ಯಾಮಿಲಿ ನೋಡಿ, ನಮ್ ಫ್ಯಾಮಿಲಿ ನೋಡಿ, ಕೊಲೆಗಡುಕರು ಯಾರು ಅಂತ ಗೊತ್ತಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ನೀಡಿದ್ದಾರೆ. ಮುನಿರತ್ನ ಹತ್ಯೆ ನಮಗೆ ಅವಶ್ಯಕತೆನೇ ಇಲ್ಲ, ಅದವ್ರು ಮಾಡ್ತಾ ಇರೋ ನಾಟಕ, ಈ ರೀತಿ ಪ್ಲಾನ್ ಮಾಡೋಕ್ ಹೇಳಿರ್ತಾರೆ. ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡ್ತಿದ್ದಾನೆ, ಮಾಡ್ಲಿ, ಅದರಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಹನುಮಂತರಾಯಪ್ಪ. ಹನುಮಂತರಾಯಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಆರ್ ನಗರ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಸರ್, ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವರಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿಬಿಎಂಪಿ ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆಮಾಚೋದಿಕ್ಕೆ, ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ಅದಕ್ಕೆ ಅಲ್ಲ, ಕುಸುಮ ಹನುಮಂತರಾಯಪ್ಪ ಅವರು MLA ಆಗಬೇಕು, ಅದಕ್ಕೋಸ್ಕರ ಇದು ಪ್ರಯತ್ನ ನಡೆದಿದೆ. ಕುಸುಮ ನನ್ನ ಮಗಳು, ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಡಿಕೆ ಸುರೇಶ್ ಮತ್ತು ಡಿಕೆ ಬ್ರದರ್ಸ್ ಇದ್ರ ಹಿಂದೆ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವನು ಕೈಲಿ ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಹೇಗಿರ್ತಾವ್ರೆ, ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ. ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ, ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡ್ಸಕ್ ಹೋಗಿದ್ದವನು. ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಕೊಂಡಿ ಕಳಿಸ್ತಾನೆ ಅಂತ ಹೇಳಿದಾರೆ, ಇದೇ ಕೊಲೆ ಮಾಡೋದು ಅವ್ರ ಪ್ರಯತ್ನ ಅನ್ನುವಂಥದ್ದು. ಗಡಿ ಯಾರು ಕೊಲೆ ಮಾಡ್ಸ, ಪಾಪ ಅವ್ನಿಗೇನೋ ಸಾವನ್ ಕನ್ಸ್ ಬಿದ್ದಿರ್ಬೇಕು. ದೇವ್ರು ಅವನೇನು ಬಯಸ್ತಾನ ಅದು ಈಡೇರಿಸ್ಬಿಡ್ಲಿ ಹೋಗಿ. ಇದಿಷ್ಟು ಕುಸುಮ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದ ಕುಸುಮ ಹನುಮಂತರಾಯಪ್ಪ ಅವರ ಮಾತು. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚಂದ್ರಮಠ್, ಬೆಳಗಾವಿ. ಇನ್ನು ಮುನಿರತ್ನ ವರ್ಸಸ್ ಡಿಕೆ ಸಹೋದರರ ಸಮರದ ನಡುವೆ ಮುನಿರತ್ನ ಅವರ ಆರೋಪಕ್ಕೆ ಹನುಮಂತರಾಯಪ್ಪನವರು ಕೆಂಡ ಕಾರಿದ್ದಾರೆ. ಮುನಿರತ್ನ ಫ್ಯಾಮಿಲಿ ನೋಡಿ, ನಮ್ ಫ್ಯಾಮಿಲಿ ನೋಡಿ, ಕೊಲೆಗಡುಕರು ಯಾರು ಅಂತ ಗೊತ್ತಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ನೀಡಿದ್ದಾರೆ. ಮುನಿರತ್ನ ಹತ್ಯೆ ನಮಗೆ ಅವಶ್ಯಕತೆನೇ ಇಲ್ಲ, ಅದವ್ರು ಮಾಡ್ತಾ ಇರೋ ನಾಟಕ, ಈ ರೀತಿ ಪ್ಲಾನ್ ಮಾಡೋಕ್ ಹೇಳಿರ್ತಾರೆ. ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡ್ತಿದ್ದಾನೆ, ಮಾಡ್ಲಿ, ಅದರಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಹನುಮಂತರಾಯಪ್ಪ. ಹನುಮಂತರಾಯಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಆರ್ ನಗರ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಸರ್, ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವರಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿಬಿಎಂಪಿ ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆಮಾಚೋದಿಕ್ಕೆ, ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ಅದಕ್ಕೆ ಅಲ್ಲ, ಕುಸುಮ ಹನುಮಂತರಾಯಪ್ಪ ಅವರು MLA ಆಗಬೇಕು, ಅದಕ್ಕೋಸ್ಕರ ಇದು ಪ್ರಯತ್ನ ನಡೆದಿದೆ. ಕುಸುಮ ನನ್ನ ಮಗಳು, ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಡಿಕೆ ಸುರೇಶ್ ಮತ್ತು ಡಿಕೆ ಬ್ರದರ್ಸ್ ಇದ್ರ ಹಿಂದೆ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವನು ಕೈಲಿ ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಹೇಗಿರ್ತಾವ್ರೆ, ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ. ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ, ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡ್ಸಕ್ ಹೋಗಿದ್ದವನು. ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಕೊಂಡಿ ಕಳಿಸ್ತಾನೆ ಅಂತ ಹೇಳಿದಾರೆ, ಇದೇ ಕೊಲೆ ಮಾಡೋದು ಅವ್ರ ಪ್ರಯತ್ನ ಅನ್ನುವಂಥದ್ದು. ಗಡಿ ಯಾರು ಕೊಲೆ ಮಾಡ್ಸ, ಪಾಪ ಅವ್ನಿಗೇನೋ ಸಾವನ್ ಕನ್ಸ್ ಬಿದ್ದಿರ್ಬೇಕು. ದೇವ್ರು ಅವನೇನು ಬಯಸ್ತಾನ ಅದು ಈಡೇರಿಸ್ಬಿಡ್ಲಿ ಹೋಗಿ. ಇದಿಷ್ಟು ಕುಸುಮ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದ ಕುಸುಮ ಹನುಮಂತರಾಯಪ್ಪ ಅವರ ಮಾತು. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚಂದ್ರಮಠ್, ಬೆಳಗಾವಿ. ರಾಜ್ಯದಲ್ಲಿ ಮೊಟ್ಟೆ ರಾಜಕೀಯದ ರೋಷಾಗ್ನಿ ಹೆಚ್ಚಾಗ್ತಾ ಇದೆ. ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ವಿರುದ್ಧ ಮುನಿರತ್ನ ನಿನ್ನೆ ಕಿಡಿಕಾರಿದ್ರು. ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರ ನೇರ ಕೈವಾಡ ಇದೆ ಅಂತ ಹೇಳಿ ಮತ್ತೆ ಪುನರುಚ್ಚರಿಸಿದ್ದಾರೆ ಶಾಸಕ ಮುನಿರತ್ನ. ಈ ಬಗ್ಗೆ ದೂರನ್ನ ಕೂಡ ನೀಡಿದ್ದಾರೆ, 7 ಪುಟಗಳ ದೂರನ್ನ ನೀಡಿದ್ದಾರೆ ಶಾಸಕ ಮುನಿರತ್ನ. ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳಿ ದೂರನ್ನ ದಾಖಲು ಮಾಡಿದ್ದಾರೆ ಆರ್ ನಗರ ಶಾಸಕ ಮುನಿರತ್ನ ಅವರು. ನಿನ್ನೆ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಲುವಾಗಿ ಕ್ಷೇತ್ರಕ್ಕೆ ಹೋಗಿದ್ರು. ತಮ್ಮ ಕ್ಷೇತ್ರ ಆರ್ ನಗರ, ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಮುನಿರತ್ನ ಅವರು. ಆ ಸಂದರ್ಭದಲ್ಲಿ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿತ್ತು. ಇದು ಮರ್ಡರ್ ಸಂಚು ಅನ್ನೋ ಆರೋಪವನ್ನ ಕೂಡ ಮುನಿರತ್ನ ನಿನ್ನೆ ಮಾಡಿದ್ರು. ಇವತ್ತು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಅಧಿಕೃತವಾಗಿ ದೂರು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇರ ಕೈವಾಡ ಇದೆ ಮೊಟ್ಟೆ ಎಸೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ 7 ಪುಟಗಳ ದೂರನ್ನ ನೀಡಿದ್ದಾರೆ. ಆ ದೂರಿನ ಪ್ರತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ನಿನ್ನೆ ಕೂಡ
ಮಾತನಾಡೋ ಸಂದರ್ಭದಲ್ಲಿ ನೇರವಾಗಿ ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡ್ತಾ ಇದ್ರು. ನೋಡಿ, ದೂರಿನಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಅವರ ಹೆಸರನ್ನ ಉಲ್ಲೇಖ ಮಾಡೇನೆ ದೂರನ್ನ ನೀಡಲಾಗಿದೆ. ಡಿಕೆ ರವಿ ಆತ್ಮಹತ್ಯೆಗೆ ಶರಣಾಗಿದ್ದ ಪೊಲೀಸ್ ಅಧಿಕಾರಿ ಡಿಕೆ ರವಿ ಅವರ ಪತ್ನಿ ಕುಸುಮಾ ಅವರನ್ನ ಶಾಸಕಿ ಮಾಡಿ ಅವರನ್ನ ಸಚಿವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕ್ಷೇತ್ರದಿಂದ ತನ್ನನ್ನ ಖಾಲಿ ಮಾಡಿಸುವ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ. ನನ್ನನ್ನ ಮರ್ಡರ್ ಮಾಡಿಸುವ ಪ್ಲಾನಿಂಗ್ ಅನ್ನ ಕೂಡ ಮಾಡ್ತಿದ್ದಾರೆ. ಡಿಕೆ ಬ್ರದರ್ಸ್ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ರು. ನಿನ್ನೆ ಶಾಸಕ ಮುನಿರತ್ನ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಆ ದೂರಿನ ಪ್ರತಿಯನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರು ಹಾಗೂ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ವಿರುದ್ಧ 2 ಬಾರಿ ಪರಾಭವಗೊಂಡಿದ್ದ ಅಭ್ಯರ್ಥಿ ಕುಸುಮಾ ಡಿಕೆ ರವಿ ಅವರು ಹಾಗೆ ಅವರ ತಂದೆ ಬಸ್ ಕಂಡಕ್ಟರ್ ಆಗಿದ್ದಂತಹ ಹನುಮಂತರಾಯಪ್ಪನವರು ಹೀಗೆ ಸಾಲು ಸಾಲು ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ಅಫಿಷಿಯಲ್ ಕಂಪ್ಲೇಂಟ್ ಈಗ ದಾಖಲಾಗಿರೋದು ಮುನಿರತ್ನ ಅವರ ಕಡೆಯಿಂದ. ಗಮನಿಸ್ತಾ ಇದ್ದೀವಿ, ಡಿಕೆ ಬ್ರದರ್ಸ್ ಆದಿಯಾಗಿ ಸಾಕಷ್ಟು ಜನರ ಹೆಸರನ್ನ ಬರೆದಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ, ಜೊತೆಗೆ ಕಂಪ್ಲೇಂಟ್ನ ಸಾರಾಂಶ ಏನು? ಸ್ಮಿತಾ, ಕಂಟಿನ್ಯೂ ಮಾಡಿ ವಿಜಯ್, ಕಂಟಿನ್ಯೂ ಮಾಡಿ. ಸ್ಮಿತಾ, ನಿನ್ನೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಶಾಸಕ ಮುನಿರತ್ನ ವಿರುದ್ಧ ಏನು ಮೊಟ್ಟೆ ಎಸೆದ ಪ್ರಕರಣ ಇದೆ, ಸಂಬಂಧಪಟ್ಟಂತೆ ಈಗ ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇಂದು ಈ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಬಿಡುಗಡೆ ಆಗಿರುವಂತದ್ದು. ಮುನಿರತ್ನ ಅವರು ಪೊಲೀಸರಿಗೆ ಕೊಟ್ಟಿರುವಂತಹ ಕಾಪಿಯಲ್ಲಿ ಸುಮಾರು 4 ಪುಟಗಳ ಕಾಪಿಯಲ್ಲಿ ಅದು ಬಹಳ ಪ್ರಮುಖವಾಗಿ ಹೇಳಿರುವಂತದ್ದು ಇದೆ. ಅಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಇಬ್ಬರು ವಕೀಲರ ಹೆಸರಲ್ಲಿ ಬಂದಂತ ಇಬ್ಬರು ಕೂಡ ಮುನಿರತ್ನವರಿಗೆ ನೇರವಾಗಿ ಬೆದರಿಕೆಯನ್ನು ಹಾಕಿದ್ರು. ನೀವು ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಕೊಲೆ ಆಗ್ತಿರೋ ಅನ್ನೋ ರೀತಿಯಲ್ಲಿ ಕೂಡ ಬೆದರಿಕೆಯನ್ನು ಹಾಕಿದ್ರು. ಅದರ ಮುಂದುವರೆದ ಭಾಗವಾಗಿ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಹೆಸರು ಕೂಡ ಈ ದೂರಿನಲ್ಲಿ ಉಲ್ಲೇಖ ಆಗಿರುವಂತದ್ದು. ರಾಜೀನಾಮೆ ಕೊಟ್ಟು ಏನು ಕುಸುಮಾ ಅವರನ್ನ ಸಚಿವರನ್ನಾಗಿ ಮಾಡುವಂತಹ ಉದ್ದೇಶ ನಮ್ಮ ಅಣ್ಣನಿಗಿದೆ, ಅಂದ್ರೆ ಡಿಕೆ ಸುರೇಶ್ ಅವರಿಗಿದೆ ಅಂತ ಡಿಕೆ ಸುರೇಶ್ ಅವರ ಹೆಸರಲ್ಲಿ ಇಬ್ಬರು ವಕೀಲರು ಬಂದು ಈ ಸಂಬಂಧಪಟ್ಟಂತೆ ನನಗೆ ಬೆದರಿಕೆ ಹಾಕಿದ್ರು. ಅದಾದ ನಂತರ ಡಿಕೆ ಇನ್ನೊಂದು ಮಹತ್ವದ ವಿಚಾರ ಅಂದ್ರೆ ಸ್ಮಿತಾ, ಈಗಾಗಲೇ ಮುನಿರತ್ನ ಅವರು ಈ ಹಿಂದೆ ಅಂದ್ರೆ ಕಳೆದ 2-3 ತಿಂಗಳ ಹಿಂದೆ ಸಂಬಂಧಪಟ್ಟಂತೆ ಕೂಡ ಖುದ್ದು ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಕೂಡ ಕೊಲೆ ಬೆದರಿಕೆ ಇರುವ ಕೊಲೆ ಸಂಚಿನ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ಕೊಲೆ ಆಗುವಂತ ಆತಂಕ ಹಿನ್ನೆಲೆಯಲ್ಲಿ ಕೂಡ ಆಗ್ಲೇ ಕೂಡ ಪತ್ರವನ್ನು ಬರೆದಿದ್ರು. ಇದು ಕಂಪ್ಲೇಂಟ್ ಕಾಪಿನ ನಾನು ತೋರಿಸ್ತಾ ಇದ್ದೀನಿ. ಏನು ಈ ಕಂಪ್ಲೇಂಟ್ ಕಾಪಿನಲ್ಲಿ ಪೊಲೀಸರು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿನಲ್ಲಿ ನನ್ನ ಕೊಲೆ ಸಂಚಿಗೆ ಕಾರಣಕರ್ತರಾದ ವ್ಯಕ್ತಿಗಳು ಕರ್ನಾಟಕ ರಾಜ್ಯದ ಏನು ಡಿಕೆ ಶಿವಕುಮಾರ್ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರು ಕೂಡ ಈ ಒಂದು ದೂರಿನಲ್ಲಿ ಕಂಪ್ಲೇಂಟ್ ಅಲ್ಲಿ ಆಗಿರುವಂತದ್ದು. ಇದು ನಾನಾ ರೀತಿಯ ತಿರುವನ್ನ ತೆಗೆದುಕೊಳ್ತಾ ಇದೆ. ನೋಡ್ಬೇಕು ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅಂತ. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.